ತನೇನನಿತಾನ. ಕೃಷಿ ಅಭಿವೃದ್ಧಿಯಲ್ಲಿ ಸಮಗ್ರ ಜಲಾನಯನ ನಿರ್ವಹಣಾ ಕಾರ್ಯಕ್ರಮಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಈಗಾಗಲೇ ಗುರುತಿಸಿರುವ ಜಲಾನಯನ ಪ್ರದೇಶಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಜೊತೆ ಉತ್ಪಾದನೆ, ಉತ್ಪಾದಕತೆ ಹೆಚ್ಚಿಸುವತ್ತ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಈ ಉದ್ದೇಶಕ್ಕಾಗಿಯೇ ನಿರ್ದಿಷ್ಟ ಮೊತ್ತವನ್ನು ನಿಗದಿಪಡಿಸಿದ್ದು ವಿಭಿನ್ನ ಕಾರ್ಯಕ್ರಮಗಳನ್ನು ಜಲಾನಯನ ಇಲಾಖೆ ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಕೃಷಿ ಬೆಳೆಗಳಲ್ಲಿ ಹೆಕ್ಟೇರುವಾರು ಇಳುವರಿ ಹೆಚ್ಚಿಸುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದ್ದು, ಇದಕ್ಕೆ ಪೂರಕವಾದ ತಳಿ ತಾಂತ್ರಿಕತೆಗಳ ಅಳವಡಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅನುದಾನ ನೀಡಲಾಗುತ್ತಿದೆ. ಸಮಗ್ರ ಜಲಾನಯನ ನಿರ್ವಹಣಾ ಕಾರ್ಯಕ್ರಮದಡಿಯಲ್ಲಿ ಬೆಳೆ ಉತ್ಪಾದನೆಗೂ ಕೂಡ ಒಂದು ಮುಖ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಮಗ್ರ ಜಲಾನಯನ ನಿರ್ವಹಣಾ ಕಾರ್ಯಕ್ರಮ ಇದು ಒಂದು ಭಾರತ ಸರ್ಕಾರದಿಂದ ಬರುವಂಥ ಮುಖ್ಯವಾದ ಕಾರ್ಯಕ್ರಮ. ಅದರಲ್ಲಿ 90 ಭಾಗ ಭಾರತ ಸರ್ಕಾರದ ಪಾಲಿರ್ತದೆ, 10% ನಮ್ಮ ರಾಜ್ಯ ಸರ್ಕಾರದ ಪಾಲು ಇರ್ತದೆ. ಇದರಲ್ಲಿ ಈ ಯೋಜನೆಯಲ್ಲಿ ಒಂದು ಪ್ರಾಜೆಕ್ಟ್ಗಳನ್ನ ಪ್ರತಿ ತಾಲೂಕು ಕೂಡ ಒಂದು ನಿಯಮಗಳನ್ನ ಅನುಸರಿಸಿ ಪ್ರಾಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದರಲ್ಲಿ ಈ ಉತ್ಪಾದನಾ ಪದ್ಧತಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಯೋಜನಾ ಮೊತ್ತದ 10 ಭಾಗದಷ್ಟು ಅಂಶವನ್ನು ನಮ್ಮ ಉತ್ಪಾದನಾ ಕಾರ್ಯಕ್ರಮಗಳಿಗೆ ನಾವು ಉಪಯೋಗಿಸ್ಬೋದಾಗಿದೆ. ತಮಗೆಲ್ಲ ಗೊತ್ತಿದೆ, ಉತ್ಪಾದನೆ ಬಹಳ ಒಂದು ಮುಖ್ಯವಾದ ಒಂದು ಅಂಗ ನಮ್ಮ ಕೃಷಿಯಲ್ಲಿ. ನಮ್ಮ ಒಂದು ಹೆಕ್ಟೇರ್ಗೆ ಹೆಚ್ಚಿನ ಉತ್ಪಾದಕತೆಯನ್ನು ಪಡೆಯುವಂಥದ್ದೇ ಒಂದು ಮುಖ್ಯವಾದ ಅಂಶ ಆಗಿರ್ತದೆ. ಅಂದರೆ ಪರ್ ಹೆಕ್ಟೇರ್ ಇಳುವರಿಯನ್ನು ಜಾಸ್ತಿ ಮಾಡುವಂಥದ್ದು. 1 ಹೆಕ್ಟೇರ್ಗೆ 1 ಕ್ವಿಂಟಾಲ್ ಜಾಸ್ತಿ ಆದರೂ ಕೂಡ ನಮ್ಮ ರೈತರಿಗೆ ಬಹಳ ಒಂದು ಆದಾಯವನ್ನು ತರ್ತದೆ. ಸೊ ಈ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡುವಂಥದ್ದು ಕೂಡ ಈ ಒಂದು ಸಮಗ್ರ ಜಲಾನಯನ ನಿರ್ವಹಣಾ ಕಾರ್ಯಕ್ರಮದಲ್ಲಿ ಪ್ರಮುಖವಾದ ಒಂದು ಭಾಗ ಆಗಿರ್ತದೆ. ಈ ಒಂದು ಜಲಾನಯನ ಪ್ರದೇಶ ಏನು ನಾವೀಗ ಆಯ್ಕೆ ಮಾಡಿರ್ತೀವಿ, ಅದರಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಯನ್ನು ನಾವು ಮೊದಲನೇದಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಯಾ ಜಲಾನಯನ ಪ್ರದೇಶಗಳಿಗೆ ಸೂಕ್ತವಾದ ಬೆಳೆ ಪದ್ಧತಿಗಳ ಆಯ್ಕೆಗೆ ಇಲ್ಲಿ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು, ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಾವಯವ ಕೃಷಿ, ಸಮಗ್ರ ಕೃಷಿಗೂ ಇಲ್ಲಿ ಆದ್ಯತೆ ನೀಡಲಾಗುತ್ತಿದೆ. ಈ ಕುರಿತಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಹಾಗೂ ಸಂಶೋಧನಾ ಕೇಂದ್ರಗಳಿಂದ ತಾಂತ್ರಿಕ ನೆರವನ್ನು ಪಡೆಯಲಾಗುತ್ತಿದೆ. ಈ ಯೋಜನೆಯ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರಿಗೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕೃಷಿಕರಿಗೆ ಹಾಗೂ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕಲ್ಪಿಸಲಾಗಿದೆ. ಮಣ್ಣು ಮತ್ತು ನೀರು ಸಂರಕ್ಷಣೆ ಆದ ನಂತರ ನಾವು ಈ ಒಂದು ಬೆಳೆ ಉತ್ಪಾದನಾ ಪದ್ಧತಿಗಳನ್ನ ತೆಗೆದುಕೊಳ್ಳಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಬೇಕಾಗ್ತದೆ. ಈ ಬೆಳೆ ಉತ್ಪಾದನಾ ಪದ್ಧತಿಗಳನ್ನ ರೂಪಿಸಬೇಕಾದ್ರೆ ನಾವು ಈ ಒಂದು DPR ಡೀಟೇಲ್ಡ್ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡಬೇಕಾಗ್ತದೆ. ನಾವೀಗಾಗಲೇ ನಮ್ಮ ಇಲಾಖೆಯಿಂದ ಹಲವಾರು ಒಂದು ಮಾರ್ಗಸೂಚಿಗಳನ್ನ ನಮ್ಮ ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ ನೀಡಿದ್ದೀವಿ. ಈ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋದ್ರ ಒಂದು ಮುಖ್ಯವಾದ ಕಾರ್ಯಕ್ರಮ ಆಗಿರ್ತದೆ. ಅದರಲ್ಲಿ ರೈತರು ಸುಮಾರು 2 ಹೆಕ್ಟೇರ್ಗೆ 24,000 ನಾವು ಅನುದಾನವನ್ನು ವೆಚ್ಚ ಮಾಡ್ಬೋದಾಗಿದೆ 1 ಹೆಕ್ಟೇರ್ಗೆ. ಅಲ್ಲಿ ರೈತರ ಪಾಲು ಏನು ಬರ್ತದೆ ಅಂತ ಹೇಳಿದ್ರೆ, ಅವರು ಇತರೆ ರೈತರಾಗಿದ್ದರೆ, ಸಾಮಾನ್ಯ ರೈತರಾಗಿದ್ದರೆ 20% ಅವರು ಅನುದಾನ ಏನು ಅವರ ಕಾಂಟ್ರಿಬ್ಯೂಷನನ್ನು ಒಂದು WDF ಅಂತ ಅಕೌಂಟ್ ಇರ್ತದೆ, ವಾಟರ್ಶೆಡ್ ಡೆವಲಪ್ಮೆಂಟ್ ಫಂಡ್ ಅಂತ, ಆ ನಿಧಿಗೆ ಅವರು ಜಮಾ ಮಾಡಬೇಕಾಗ್ತದೆ. SC/STಗಳಾದರೆ ಅವರು 10% ನಿಧಿಯನ್ನು ಅವರು ಜಮಾ ಮಾಡಬೇಕಾಗ್ತದೆ. ಉಳಿದ ಭಾಗವನ್ನು ನಾವು ಸಹಾಯಧನವಾಗಿ ಅವರಿಗೆ ಕೊಟ್ಟು ಒಂದು ಬೆಳೆ ಉತ್ಪಾದನೆಯನ್ನು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಳೆ ಉತ್ಪಾದನೆ ಅಂದರೆ ತಮಗೆಲ್ಲ ಗೊತ್ತೇ ಇದೆ, ಮುಖ್ಯವಾಗಿ ಪ್ರಾತ್ಯಕ್ಷತೆಗಳನ್ನ ಮಾಡೋವಂಥದ್ದು. ಅಲ್ಲಿ ಪ್ರಾತ್ಯಕ್ಷತೆಗಳನ್ನ ಮಾಡಬೇಕಾದ್ರೆ ಏಕ ಬೆಳೆ ಪ್ರಾತ್ಯಕ್ಷತೆಗಳಲ್ಲಿ ನಮ್ಮ KVK ಸೆಂಟರ್ಸ್ ಇದೆ, ರಿಸರ್ಚ್ ಸೆಂಟರ್ಸ್ ಇದೆ, ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇದೆ. ಅವರುಗಳಿಂದೆಲ್ಲ ಮಾಹಿತಿ ಪಡೆದುಕೊಂಡು ಯಾವುದು ನಿಜವಾಗಿ ರೈತನಿಗೆ ಉತ್ತಮವಾಗಿ ಇಳುವರಿಯನ್ನು ಕೊಡ್ತದೆ ಅಂಥ ಒಂದು ನಾವು ಬೆಳೆ ಪದ್ಧತಿಯನ್ನು
ಆಯ್ಕೆ ಮಾಡ್ಕೋಬೇಕಾಗ್ತದೆ. ಈ ಬೆಳೆ ಪದ್ಧತಿಯನ್ನು ಆಯ್ಕೆಯನ್ನು ನಮ್ಮ ಅಲ್ಲಿ ಏನು EC ಕಮಿಟಿ ಅಂತ ಹೇಳ್ತೀವಿ, ಜಲಾನಯನ ಸಮಿತಿ, ಆ ಸಮಿತಿಲಿ ಈ ನಮ್ಮ ವಾಟರ್ಶೆಡ್ ಡೆವಲಪ್ಮೆಂಟ್ ಟೀಮ್ ಅಂತ ಏನಿದೆ ಅವರು ಎಲ್ಲ ಸೇರಿ ಒಂದು ಬೆಳೆ ಪದ್ಧತಿಗಳನ್ನ ಆಯ್ಕೆ ಮಾಡ್ಕೊತಾರೆ. ಉದಾಹರಣೆಗೆ ಸಮಗ್ರ ಒಂದು ಪೋಷಕಾಂಶ ನಿರ್ವಹಣೆ ಇರ್ಬೋದು, ಸಾವಯವ ಕೃಷಿ ಬಗ್ಗೆ ಇರ್ಬೋದು, ಮಿಶ್ರ ಬೆಳೆ ಪದ್ಧತಿಗಳಿರ್ಬೋದು, ಇಂಟಗ್ರೇಟೆಡ್ ಫಾರ್ಮಿಂಗು, ಸಮಗ್ರ ಬೆಳೆ ಪದ್ಧತಿಗಳಿರ್ಬೋದು, ಇತ್ಯಾದಿ ವಿವಿಧ ಬೆಳೆ ಪದ್ಧತಿಗಳನ್ನೆಲ್ಲ ಅವರು ಆ ಪ್ರದೇಶಕ್ಕೆ ಸೂಕ್ತವಾಗಿರುವಂಥ ಒಂದು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅದನ್ನು ಆಯ್ಕೆ ಮಾಡಿದ ಮೇಲೆ ನಮ್ಮ ಈ ಜಲಾನಯನ ಸಮಿತಿನಲ್ಲಿ ಯಾರು ಫಲಾನುಭವಿಗಳು ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಫಲಾನುಭವಿ ಆಯ್ಕೆಯನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ, SC ST ಜನಾಂಗದವರಿಗೆ ಹಾಗೂ ಮಹಿಳೆಯರಿಗೆ ನಾವು ಫುಲ್ಲು ಆದ್ಯತೆಯನ್ನು ಕೊಡಬೇಕು ಅಂಥೇಳಿ ಒಂದು ತಿಳಿಸಿದ್ದೀವಿ. ಸೊ ಈ ಆದ್ಯತೆ ಪ್ರಕಾರ ಇದು ಕಾರ್ಯಕ್ರಮ ಎಲ್ಲ ನಡೀತಿದೆ. ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಅವಶ್ಯಕವಾಗಿ ಬೇಕಾದ ಪರಿಕರಗಳನ್ನು ಖರೀದಿಸಿದ ಕೃಷಿಕರಿಗೆ ಈ ಯೋಜನೆಯ ಅಡಿಯಲ್ಲಿ ಸಹಾಯಧನದ ರೂಪದಲ್ಲಿ ನೆರವು ನೀಡಲಾಗುತ್ತಿದೆ. ಬೆಳೆ ನಿರ್ವಹಣೆಯ ಸಂದಿಗ್ಧ ಹಂತಗಳಲ್ಲಿ ಮಳೆ ಕೊರತೆ ಕಂಡುಬಂದಾಗ ಈ ಯೋಜನೆಯ ಅಡಿಯಲ್ಲಿ ನಿರ್ಮಿಸಿದ ನೀರು ಸಂಗ್ರಹಣಾ ವ್ಯವಸ್ಥೆಗಳಿಂದ ನೀರಾವರಿ ವ್ಯವಸ್ಥೆ ಕಲ್ಪಿಸಲು ನೆರವು ನೀಡಲಾಗುತ್ತಿದೆ. ಉತ್ಪಾದಕತೆಯನ್ನು ನಾವು ಹೆಚ್ಚಿಗೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಉದಾಹರಣೆಗೆ ಒಂದು ಉತ್ತಮವಾದಂಥ ತಳಿಯಿಂದನೇ ಕೂಡ ನಾವು ಹೆಚ್ಚಿಗೆ ಇಳುವರಿ ಪಡಲಿಕ್ಕೂ ಸಾಧ್ಯತೆ ಇದೆ. ಬಿತ್ತನೆ ಬೀಜಗಳು ಅತ್ಯಂತ ಮುಖ್ಯವಾದ ಒಂದು ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಒಳ್ಳೆ ಬೀಜವನ್ನು ಹಾಕೋದ್ರಿಂದ ಒಳ್ಳೆ ನಮಗೆ ಇಳುವರಿ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಕೆಲವೊಂದು ಉತ್ತಮ ಪದ್ಧತಿಗಳನ್ನ ಮಾಡೋದ್ರಿಂದ, ಉದಾಹರಣೆಗೆ ನಮ್ಮ ತೊಗರಿನಲ್ಲಿ ಬಂದರೆ ರೆಡ್ ಗ್ರಾಮಲ್ಲಿ ನಾವು ಪ್ಲ್ಯಾಂಟಿಂಗ್ ಮಾಡ್ತೀವಿ, ಸಸಿಗಳನ್ನ ನೋಡೋದ್ರಿಂದ ಉತ್ತಮವಾದ ಇಳುವರಿ ಬರುವಂಥದ್ದು ಒಂದು ಸಾಧ್ಯತೆ ಇದೆ. ಸೊ ಈ ಥರ ಹೊಸ ಹೊಸ ವೈಜ್ಞಾನಿಕ ಪದ್ಧತಿಗಳನ್ನ ನಮ್ಮ ರೈತರು ಅಳವಡಿಕೆ ಮಾಡಿಕೊಂಡ್ರೆ ಒಂದು ಇಳುವರಿಯನ್ನು ನಮ್ಮ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಸುಮಾರೀಗ ಪ್ರಾತ್ಯಕ್ಷತೆ ಮಾಡ್ತೀವಿ ಅಂತ ಹೇಳಿದರೆ ಅವರು 10,000ವರೆಗೂ ಕೂಡ ಒಂದು ಬೆನಿಫಿಟನ್ನು ಪಡಿಬೋದು. ಒಂದು ಹೆಕ್ಟೇರ್ಗೆ 10,000ವರೆಗೂ ಅವರು ಬೆನಿಫಿಟನ್ನು ಉಪಯೋಗ ಪಡಿಬೋದು. ಅವರು ಏನಂದರೆ ಸಹಕಾರ ಸಂಘಗಳಿಂದಾಗಲಿ ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದಾಗಲಿ ಖರೀದಿ ಮಾಡಿರೋಂಥ ಬಿಲ್ಲುಗಳನ್ನು ಅವರು ನಮ್ಮ ಇಲಾಖೆಗೆ ಕೊಟ್ಟರೆ, ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಅಥವಾ ಯಾವುದೇ ಒಂದು ಉತ್ತಮವಾದ ತಾಂತ್ರಿಕತೆಗೆ ಅಳವಡಿಸಿದ ಬಗ್ಗೆ ಅದರ ವಿವರಗಳನ್ನ ಕೊಟ್ಟರೆ ಅವ್ರು ನೇರವಾಗಿ ಅವ್ರ ಖಾತೆಗೆ ಸಹಾಯಧನವನ್ನು ಜಮಾವನ್ನು ಮಾಡ್ತೇವೆ. ಮತ್ತು ಹಾಗೆ ತುಂತುರು ನೀರಾವರಿ ಘಟಕಗಳು, ಈಗ ಮಳೆ ಕೊರತೆ ಆದಾಗ, ಈಗ ಬೆಳೆ ಬಂದಿರುತ್ತೆ, ಹೂವಿನ ಹಂತದಲ್ಲಿರ್ತದೆ ಅಥವಾ ಏನಾದರೂ ಕಾಯಿ ಬರೋ ಹಂತದಲ್ಲಿರ್ತದೆ, ಅಂಥ ಸಮಯದಲ್ಲಿ ಮಳೆ ಕೈ ಕೊಟ್ಟಾಗ ನಮ್ಮ ರೈತರ ಹತ್ರ ನಾವು ಕೃಷಿ ಹೊಂಡಗಳು ಮತ್ತು ನಾಲಾ ಬದುಗಳು, ಚೆಕ್ ಡ್ಯಾಮ್ಗಳು ಇದೆಲ್ಲ ಮಾಡಿಕೊಟ್ಟಿರ್ತೀವಿ. ಅಲ್ಲೆಲ್ಲ ನೀರಿರ್ತದೆ. ಮಳೆ ಒಂದು 15 ದಿವಸ 20 ದಿವಸ ಕೈ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಅವರು ಕೃಷಿ ಹೊಂಡದಲ್ಲಿ ಸ್ಟೋರ್ ಮಾಡ್ಕೊಂಡಿರೋ ನೀರನ್ನೆಲ್ಲ ಅವರು ಉಪಯೋಗಿಸ್ಕೊಂಡು ಅವ್ರ ಬೆಳೆನ ಸಂರಕ್ಷಣೆ ಮಾಡ್ಕೋಬೋದು. ಅದಕ್ಕೆ ನಾವು ಈ ತುಂತುರು ನೀರಾವರಿ ಘಟಕಗಳನ್ನ ಕೂಡ ಈ ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ. ಅದರ ಉಪಯೋಗವನ್ನು ಕೂಡ ರೈತರು ಪಡ್ಕೊಳ್ಬೋದು. ಮತ್ತು ಅದಕ್ಕೆ ಬೇಕಾದ ಸಂಬಂಧಪಟ್ಟಂಥ ಪಾಣಿ ಇರ್ಬೋದು, ಮತ್ತು ಅವರು ಎಲ್ಲಿ ಖರೀದಿ ಮಾಡ್ತಾರೆ, ನಮ್ಮ ಕೃಷಿ ಇಲಾಖೆಯಲ್ಲಿ ದರ ನಿಗದಿ ಮಾಡಿದ್ದಾರೆ, ಇಂತಿಂಥ ಕಂಪನಿಗಳಿಂದ ಅವರು ಖರೀದಿ ಮಾಡ್ಬೋದು ಅಂಥೇಳಿ. ಅವ್ರುಗಳಿಂದ ಖರೀದಿ ಮಾಡಿ ರಸೀತಿಯನ್ನು ಇವರೆಲ್ಲ ದಾಖಲಾತಿಗಳನ್ನ ಕೊಟ್ಟರೆ ಅವ್ರ ಖಾತೆಗೆ ಹಣವನ್ನು ನೇರವಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಈ ಉಪಯೋಗವನ್ನು ನಮ್ಮ ರೈತರೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೋದು. ಕೃಷಿಗೆ ಪೂರಕವಾದ ಜಾನುವಾರು ಸಾಕಾಣಿಕೆಗೂ ಯೋಜನೆಯ ಅಡಿಯಲ್ಲಿ ಪ್ರೋತ್ಸಾಹ ನೀಡಲಾಗುತ್ತಿದ್ದು, ಅವಶ್ಯಕತೆಗೆ ಅನುಗುಣವಾಗಿ ಜಾನುವಾರುಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲು ಯೋಜನೆಯಡಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಹೈನು ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಅಜೋಲಾ ಉತ್ಪಾದನೆಯನ್ನು ಸಹ ಈ ಯೋಜನೆಯ ಅಡಿಯಲ್ಲಿ ಉತ್ತೇಜಿಸಲಾಗುತ್ತಿದೆ. ಈ ಜಾನುವಾರು ಶಿಬಿರಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಈಗ ದೊಡ್ಡ ಗ್ರಾಮಗಳಲ್ಲಿ ಜಾನುವಾರುಗಳಿಗೆ ಹಲವಾರು ರೋಗ ರುಜಿನಗಳು ಕಾಣಿಸ್ಕೊಳ್ತಾ ಇರ್ತವೆ.
ಅದರಿಂದ ಈ ಜಾನುವಾರು ಶಿಬಿರಗಳನ್ನ ಮಾಡಿ ಅಲ್ಲಿ ಜಾನುವಾರುಗಳ ಆರೋಗ್ಯ ತಪಾಸಣೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಆ ಶಿಬಿರಗಳನ್ನ ಏರ್ಪಾಡು ಮಾಡಲಿಕ್ಕೂ ಕೂಡ ನಮ್ಮ ಉತ್ಪಾದನಾ ಪದ್ಧತಿಗಳಲ್ಲಿ ಒಂದು ಅವಕಾಶ ಇದೆ. ಮತ್ತು ಈ ಅಜೋಲಾ ಅಂತ ಏನು ನಾವು ಒಂದು ಫರ್ನ್ ಇದೆ, ಅದು ನೇರವಾಗಿ ಒಂದು ಸಾರಜನಕವನ್ನು ನೇರವಾಗಿ ಅದು ಗಾಳಿಯಿಂದ ಹೀರಲ್ಪಟ್ಟು ತನ್ನ ಬೇರುಗಳ ಮುಖಾಂತರ ಫಿಕ್ಸ್ ಮಾಡ್ತದೆ. ಅದನ್ನು ಕೂಡ ಅಜೋಲಾ ಬೆಳೀಲಿಕ್ಕೂ ಕೂಡ ಅವಕಾಶ ಇದೆ. ಮತ್ತು ಅದು ದನಗಳಿಗೆ ಮೇವಾಗೂ ಕೂಡ ನಾವು ಇದನ್ನು ಕೊಡ್ಬೋದಾಗಿದೆ. ಸೊ ಅದಕ್ಕೂ ಕೂಡ ನಮ್ಮಲ್ಲಿ ಒಂದು ಅವಕಾಶ ಇದೆ. ಕೃಷಿ ಬೆಳೆಗಳಲ್ಲದೆ ಕೃಷಿಕರಿಗೆ ಸುಸ್ಥಿರ ಆದಾಯ ಕಲ್ಪಿಸಬಲ್ಲ ತೋಟಗಾರಿಕಾ ಬೆಳೆಗಳು, ಅರಣ್ಯ ಬೆಳೆಗಳು, ಮೇವಿನ ಬೆಳೆಗಳು ಹಾಗೂ ಮೀನು ಸಾಕಾಣಿಕೆಗೂ ಈ ಯೋಜನೆಯ ಅಡಿಯಲ್ಲಿ ನೆರವು ನೀಡಲಾಗುತ್ತಿದೆ. ಮತ್ತು ಮ್ಯಾಂಗೋ, ಮಾವಿನ ಒಂದು ಬೆಳೆ ಬೆಳೀಲಿಕ್ಕೆ, ಸಪೋಟ ಬೆಳೆ ಬೆಳೀಲಿಕ್ಕೆ, ಗೋವಾ ಬೆಳೆ ಬೆಳೀಲಿಕ್ಕೆ, ಮತ್ತು ಹುಣಸೆ ಬೆಳೆ, ಸೊ ಮುಂತಾದ ಒಂದು ಏನು ರೈತನಿಗೆ ಉತ್ತಮವಾಗಿ ಆದಾಯ ಕೊಡ್ತಕ್ಕಂಥ ಏನು ಬೆಳೆಗಳಿದೆ ಆ ಬೆಳೆಗಳಿಗೂ ಕೂಡ ಪ್ರತಿಯೊಬ್ಬ ರೈತನಿಗೆ 24,000ವರೆಗೂ ಕೂಡ ಅವರು ಬೆನಿಫಿಟನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನೆಲ್ಲ ಕೂಡ ನಮ್ಮ ಏನು ಎಲ್ಲ ರೈತರಿಗೂ ಇದು ಎಲ್ಲ ತಾಲೂಕಿನಲ್ಲೂ ಒಂದು ತಾಲೂಕಿನಲ್ಲಿ ಎಲ್ಲರಿಗೂ ಸಿಗೋದಿಲ್ಲ. ಇದು ಏನು ನಮ್ಮ ಜಲಾನಯನ ಪ್ರದೇಶ ಅಂತ ಗುರುತಿಸ್ಕೊಂಡಿದ್ದೀವಿ, ಸುಮಾರು 4,000ದಿಂದ 5,000 ಹೆಕ್ಟೇರ್ ಏನು ಪ್ರದೇಶ ಬರ್ತದೆ, ಆ ಪ್ರದೇಶದಲ್ಲಿ ಬರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಕೂಡ ಈ ಸೌಲಭ್ಯವನ್ನು ಕೊಡಲಿಕ್ಕೆ ಒಂದು ಅವಕಾಶ ಇದೆ. ಮತ್ತು ಇನ್ನೂ ಕೂಡ ಮೀನು ಸಾಕಾಣಿಕೆಗೂ ಕೂಡ ಇಲ್ಲಿ ಪ್ರೋತ್ಸಾಹಧನವನ್ನು ತಗೊಳ್ಕೊಳ್ಬೋದು. ಮತ್ತು ಟ್ರೇವಿಸನ್ನು ಕೂಡ ಅಳವಡಿಕೆ ಮಾಡ್ತಾರೆ. ಮತ್ತು ಈ ಫಾಡರ್ ಕಿಟ್ಗಳನ್ನು ಕೂಡ ನಮ್ಮ ಏನು ಮೇವಿನ ಕಿರುಪಟ್ಟಣಗಳನ್ನು ಕೂಡ ಹಂಚಿಕೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಕೂಡ ಒಂದು ಮಾಡ್ತಾಯಿದ್ದಾರೆ. ಏನಂದರೆ ರೈತರು ಮುಂದೆ ಬಂದು ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅವುಗಳನ್ನ ಪೋಷಣೆ ಮಾಡ್ಕೋಬೇಕು, ಬೆಳೆನ ರಕ್ಷಣೆ ಮಾಡ್ಕೋಬೇಕು, ಬಿತ್ತನೆ ಬೀಜಗಳನ್ನ ಮಾಡ್ಕೋಬೇಕು, ಮುಂದೆ ಅದನ್ನು ಚೆನ್ನಾಗಿ ಅವರು ಅಭಿವೃದ್ಧಿ ಮಾಡ್ಕೊಳ್ಬೇಕಾದದ್ದು ಒಂದು ರೈತರ ಒಂದು ಕರ್ತವ್ಯ ಆಗಿರ್ತದೆ. ಈ ಉದಾಹರಣೆಗೆ ತೋಟಗಾರಿಕೆ ಸಸಿಗಳನ್ನ ಕೊಡೋವಂಥ ಒಂದು ಕಾರ್ಯಕ್ರಮ ಇದೆ, ಅರಣ್ಯ ಗಿಡಗಳನ್ನ ಕೊಡ್ತೀವಿ. ಅವುಗಳನ್ನೆಲ್ಲನೂ ಕೂಡ ರೈತರು ಈ ಬೇಸಿಗೆ ಬಂದಾಗ ಅವು ಒಣಗೋಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಅವರು ಪ್ರೊಟೆಕ್ಷನನ್ನು ಮಾಡ್ಕೋಬೇಕು. ಅಟ್ಲೀಸ್ಟು ನೀರಾವರಿ ಸೌಲಭ್ಯ ಇರೋಂಥ ರೈತರು ತೊಗೊಂಡೋಗ್ಬೇಕು. ಏನು ಆ ರೈತರು ಎಲ್ಲ ಆಸೆಗೆ ಸಾಕಬೇಕು ಅಂತ ತೊಗೊಂಡೋಗಿರ್ತಾರೆ ಮೊದಲು, ನಂತರ ತೊಗೊಂಡೋಗುವಾಗ ಇರೋ ಇಂಟ್ರೆಸ್ಟು ಅದು ಬೆಳವಣಿಗೆ ಅಂತ ಅಥವಾ ಅದನ್ನು ನೆಟ್ಟ ಮೇಲೆ ಅವರಿಗೆ ಕೆಲವರು ಅದು ಇಂಟ್ರೆಸ್ಟನ್ನು ಕೊಡೋದಿಲ್ಲ, ಆಸಕ್ತಿನ ವಹಿಸೋದಿಲ್ಲ. ಹಾಗಾಗಿ ಅವು ಹಾಗೇ ಒಂದು ಹಾಳಾಗೋ ಅಂಥ ಒಂದು ಸಂದರ್ಭ ಕಂಡು ಬರ್ತಾ ಇದೆ. ಸೊ ಈ ಉತ್ಪಾದನಾ ಪದ್ಧತಿಗಳಲ್ಲಿ ಈ ಮುಖ್ಯವಾಗಿ ರೈತರು ಅವರು ಏನು ಜಲಾನಯನ ಸಮಿತಿ ಇದೆ, ಆ ಸಮಿತಿ ಮುಖಾಂತರ ಈ ಬೆನಿಫಿಟ್ಸ್ ಏನು ಉಪಯೋಗವನ್ನು ಪಡ್ಕೋಬೇಕಾಗ್ತದೆ. ಸಮಗ್ರ ಜಲಾನಯನ ನಿರ್ವಹಣಾ ಕಾರ್ಯಕ್ರಮದ ಅಡಿಯಲ್ಲಿ ಸಾವಯವ ಕೃಷಿಗೂ ಒತ್ತು ನೀಡಲಾಗುತ್ತಿದ್ದು, ಇದಕ್ಕೆ ಪೂರಕವಾದ ಎರೆಹುಳು ಗೊಬ್ಬರ ಉತ್ಪಾದನೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಸಾವಯವ ಕೃಷಿ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ತಮಗೆಲ್ಲ ತಿಳಿದಿರೋ ಹಾಗೆ ಸಾವಯವ ಕೃಷಿ ಉತ್ಪನ್ನಗಳಿಗೇ ಬೇರೆ ಮಾರುಕಟ್ಟೆ ದರ ಇದೆ. ಮತ್ತು ಮಾಮೂಲಿ ರಸಗೊಬ್ಬರಗಳನ್ನ ಬಳಸಿ ಮಾಡ್ತಕ್ಕಂಥ ಉತ್ಪನ್ನಗಳಿಗೆ ಕೂಡ ಬೇರೆ ದರ ಇದೆ. ಅದರಿಂದ ಸಾವಯವ ಕೃಷಿಗೆ ಒಂದು ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿದರೆ, ಒಳ್ಳೆಯ ತರಕಾರಿಗಳು, ಉತ್ತಮವಾದ ಆಹಾರ ಬೇಕು, ಒಳ್ಳೆಯ ಆರೋಗ್ಯ ಬೇಕು ಅಂತ ಹೇಳಿದರೆ ನಾವು ಸಾವಯವ ಕೃಷಿಯನ್ನು ಉತ್ತೇಜನ ಮಾಡ್ಬೋದು. ಸೊ ಈ ಥರ ಹೊಸ ಹೊಸ ವೈಜ್ಞಾನಿಕ ಪದ್ಧತಿಗಳನ್ನ ನಮ್ಮ KVK ಅಥವಾ ಯೂನಿವರ್ಸಿಟಿ ತಜ್ಞರಿಂದ ಪಡೆದುಕೊಂಡು ಈ ಪದ್ಧತಿಗಳನ್ನ ನಮ್ಮ ಅಧಿಕಾರಿಗಳು ತಿಳಿಸಿದಾಗ ಇದನ್ನ ಅಳವಡಿಸಿದರೆ ನಮ್ಮ ರೈತ ಬಾಂಧವರು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮತ್ತು ಅವರ ಆದಾಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಈ ಸಾವಯವ ಕೃಷಿಗೆ ನಾವು ಈ ಒಂದು ಉತ್ಪಾದನಾ ಪದ್ಧತಿಗಳಲ್ಲಿ ಈ ಎರೆಗೊಬ್ಬರ ತಯಾರಿಕಾ ಘಟಕಗಳಿಗೆ ಪ್ರೋತ್ಸಾಹವನ್ನು ಮಾಡ್ತಾಯಿದ್ದೀವಿ. ಸೊ ಅದನ್ನು ಕೂಡ ರೈತರು ಈಗಾಗಲೇ ಬಹಳಷ್ಟು ತಿಳ್ಕೊಂಡಿದ್ದಾರೆ ಎರೆಗೊಬ್ಬರದ ಬಗ್ಗೆ. ಅದನ್ನು ಹೆಚ್ಚು ರೈತರು ಮಾಡಬೇಕಾಗುತ್ತದೆ. ಅದೇನು ಹೆಚ್ಚಿಗೆ ಖರ್ಚು ಬರೋದಿಲ್ಲ. ಮತ್ತು ಅವರಲ್ಲೇ ಇರ್ತಕ್ಕಂಥ ಪದಾರ್ಥಗಳಿಂದ ಈ ಸಾವಯವ ಗೊಬ್ಬರವನ್ನು ಮಾಡ್ಕೋಬೋದಾಗಿದೆ. ಅದರಿಂದ ಅವ್ರಿಗೆ ಬೇಕಾದಂಥ ಅವರ ಜಮೀನಿಗೆ ಬೇಕಾದಂಥ ಗೊಬ್ಬರವನ್ನು ಅವರೇ ತಯಾರು ಮಾಡ್ಕೋಬೋದು. ಸುಮಾರು 3,000ದಿಂದ 3,500ವರೆಗೂ ಕೂಡ ಒಂದು ಟನ್ ಸಾವಯವ ಗೊಬ್ಬರಕ್ಕೆ ರೇಟ್ ಇದೆ. ಸೊ ಅದನ್ನು ಅವರೇ ಖರ್ಚನ್ನು ಕಡಿಮೆ ಮಾಡ್ಕೋಬೋದು. ಇದಕ್ಕೂ ಕೂಡ ಅವಕಾಶ ಇದೆ.
ಈ ಯೋಜನೆಯ ಅಡಿಯಲ್ಲಿ ಜಮೀನು ಹೊಂದಿದ ಕೃಷಿಕರಿಗೆ ನೆರವು ನೀಡುವ ಜೊತೆಯಲ್ಲಿ ಜಮೀನು ರಹಿತ ಕೃಷಿಕರೂ ಸಹ ಸ್ವಸಹಾಯ ಸಂಘಗಳ ಮೂಲಕ ನೆರವು ಪಡೆಯಬಹುದಾಗಿದೆ. ಒಟ್ಟಾರೆ ನಮ್ಮ ರೈತ ಬಾಂಧವರು ಅವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಈ ಒಂದು ಯೋಜನೆಯಿಂದ ಪಡ್ಕೋಬೋದು. ಯಾಕೆಂದರೆ ಅಷ್ಟು ಒಂದು ಉತ್ತಮವಾದಂಥ ಯೋಜನೆ ಇದು. ಈ ಯೋಜನೆಯಲ್ಲಿ ನೋಡಿ ಜಮೀನು ಇರ್ತಕ್ಕಂಥ ರೈತರಿಗೆ ಅವ್ರಿಗೆ 60,000ವರೆಗೂ ಕೂಡ ಒಂದು ಬೆನಿಫಿಟನ್ನು ಪಡೆದುಕೊಡ್ಬೋದು. ಬದು ಹಾಕ್ಸ್ಕೊಬೋದು, ಕೃಷಿ ಹೊಂಡ ಮಾಡಿಸ್ಕೊಬೋದು, ಫಾರೆಸ್ಟ್ ತೋಟಗಾರಿಕೆ ಗಿಡಗಳನ್ನ ತಗೋಬೋದು, ಅರಣ್ಯ ಗಿಡಗಳನ್ನ ಹಾಕೋಬೋದು. ಮತ್ತು ಉತ್ಪಾದನಾ ಪದ್ಧತಿಗಳಲ್ಲಿ ಏನು ಒಂದು ಪ್ರಯೋಜನಗಳಿದೆ, ನಾನೀಗೇನು ತಿಳಿಸಿದೆ ಅದರದ್ದು ಪ್ರಯೋಜನಗಳನ್ನ ಪಡ್ಕೋಬೋದು. ಮತ್ತು ಅವರು ಬೆಳೆನ ಒಂದು ಇಷ್ಟು ಈ ರೈತರು ಜಮೀನಿರೋ ರೈತರು ಮಾಡ್ಕೋಬೋದು. ಜಮೀನು ಇಲ್ಲದೇ ಇರೋಂಥ ರೈತರುಗಳು ಕೂಡ ಸ್ವಸಹಾಯ ಸಂಘಗಳನ್ನ ಮಾಡಿಕೊಂಡು ಸ್ವಸಹಾಯ ಸಂಘಗಳ ಮುಖಾಂತರ ಅವರ ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಅವ್ರಿಗೂ ಕೂಡ ಸಹಾಯಧನವನ್ನು ಸುಮಾರು 25,000 ಒಂದು ಸ್ವಸಹಾಯ ಗುಂಪಿಗೂ ಕೂಡ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಆ 5,000 ಹೆಕ್ಟೇರಲ್ಲಿ ಬರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಪ್ರಯೋಜನವನ್ನು ಕೊಡ್ತಾ ಇದ್ದೀವಿ. ಏನಂದರೆ ರೈತರು ಇದನ್ನೆಲ್ಲ ಈಗಾಗಲೇ ಉಪಯೋಗಿಸ್ಕೊತಾ ಇದ್ದಾರೆ. ಆದರೆ ಒಂದು ಸಲ ಅಧಿಕಾರಿಗಳು ಆ ಸ್ಥಳವನ್ನು ಬಿಟ್ಟ ನಂತರ ಕೆಲಸ ಮಾಡಿ ಅದನ್ನು ಕಾಪಾಡ್ಕೊಳ್ಳೋದು, ನೋಡ್ಕೊಳ್ಳೋದು ನಮ್ಮ ರೈತರ ಜವಾಬ್ದಾರಿಯಾಗಿರ್ತದೆ. ಮತ್ತು ಅಲ್ಲಿ ಸಮೂಹದ ಜವಾಬ್ದಾರಿಯಾಗಿರ್ತದೆ. ಇದು ನಾವು ಯಾವುದೇ ಒಂದು ಹಳ್ಳಿನಲ್ಲಿ ಏನಾದರೂ ಒಂದು ನಾಲಾ ಬಂಡು ಚೆಕ್ ಡ್ಯಾಮ್ ಮಾಡಿ ಬಂದ ನಂತರ ಅದನ್ನು ಅಧಿಕಾರಿಗಳೇ ಬಂದು ನೋಡೋಕ್ಕಂತೂ ಖಂಡಿತ ಆಗೋದಿಲ್ಲ. ಅದು ಗ್ರಾಮದ ಸ್ವತ್ತು. ಗ್ರಾಮದ ಜನರು, ರೈತರು ಅದನ್ನು ಕಾಪಾಡ್ಕೋಬೇಕು. ಅದು ಅವರೂರಿನಲ್ಲಿ ಇರ್ತಕ್ಕಂಥ ಆಸ್ತಿ, ಅದನ್ನು ಅವರು ಕಾಪಾಡಬೇಕು. ಇಷ್ಟನ್ನು ಅವರು ಏನು ಇಲಾಖೆಯಿಂದ ಮಾಡಿಕೊಟ್ಟಿದ್ದಾರೆ ಅದನ್ನು ಅವರು ಉಪಯೋಗವನ್ನು ಪಡ್ಕೋಬೇಕು. ಇದು ಅವರ ಸ್ವತ್ತು, ಇದು ಸರ್ಕಾರದ ಸ್ವತ್ತಲ್ಲ ಅಥವಾ ಅಧಿಕಾರಿಗಳ ಸ್ವತ್ತಲ್ಲ. ಇದು ಅವರಿಗಾಗಿ ಮಾಡಿರ್ತಕ್ಕಂಥದ್ದು. ಅದರ ಪ್ರಯೋಜನವನ್ನು ಅವರೇ ಪಡ್ಕೋಬೇಕು. ಒಟ್ಟಾರೆ ಕೃಷಿಕರು ಈ ಸಮಗ್ರ ಜಲಾನಯನ ನಿರ್ವಹಣಾ ಯೋಜನೆಯ ಅಡಿಯಲ್ಲಿ ಬರುವ ವಿವಿಧ ರೀತಿಯ ನೆರವನ್ನು ಸಮರ್ಪಕವಾಗಿ ಬಳಸಿಕೊಂಡು ತಮ್ಮ ಒಟ್ಟಾರೆ ಉತ್ಪಾದಕತೆ ಹೆಚ್ಚಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕಾಗಿದೆ.